ಇನ್ನು ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಕೃಷ್ಣೇಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ಮೈಸೂರಿನ ಅರಸರಲ್ಲಿ ಜನರಿಗೆ ಬಹಳ ಹತ್ತಿರದಲ್ಲಿ ಸಿಗ್ತಾ ಇದ್ದಂತಹ ಅರಸರು ಯಾರು ಅಂತ ಹೇಳ್ಬೋದು ಸರ್? ಸಹಜವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಕಡೆ ದಿನಗಳಲ್ಲಿ ಅವರ ರಾಜ್ಯಪ್ರಭುತ್ವ ಕೂಡ ಹೋಗಿತ್ತು. ಅದರಿಂದಾಗಿ ಜನಗಳಿಗೆ ಭೇಟಿಯಾಗೋದಷ್ಟು ಕಷ್ಟ ಇರಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಖಂಡಿತವಾಗಿಯೂ ಜನಾನುರಾಗಿದ್ದಾರೆ. ಜನರನ್ನು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡಿದ್ರು. ಅವರ ಹಿಂದೆ ಬಂದಂಥ 10ನೇ ಚಾಮರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದವರು. ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದ್ರು ಅಂದರೆ ಸಹಜವಾಗಿ ಜನಗಳ ಜೊತೆ ಹೆಚ್ಚು ಬೆರಿತಾ ಇದ್ದವರು, ಜನಗಳ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದವರು. ಆ ಮುಮ್ಮಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಚಾಮರಾಜೇಂದ್ರ ಒಡೆಯರ್ ಇವರೆಲ್ಲರೂ ಜನಗಳ ಜೊತೆ ಚೆನ್ನಾಗಿ ಬೆರೀತಾ ಇದ್ರು ಅನ್ನುವಂಥ ದಾಖಲೆಗಳಿವೆ. ಆದರೆ ಹಿಂದಿನ ದೊರೆಗಳು ಕೂಡ ಮೈಸೂರಿನ ಅರಸರು ಯಾವಾಗಲೂ ಪ್ರಜಾವತ್ಸಲರು, ಬಹಳ ಪ್ರಜಾವತ್ಸಲರು. ನೀವು ಹಂಗೆ ನೋಡಿದ್ರೆ ಮೈಸೂರಿನ ಅರಮನೆಯ ಇತಿಹಾಸದಲ್ಲಿ ಅಥವಾ ದೊರೆಗಳ ಇತಿಹಾಸದಲ್ಲಿ ಬಹಳ ಯುದ್ಧಗಳಿಲ್ಲ. ಇವರು ಯುದ್ಧ ಮಾಡ್ತಿದ್ದಂಥ ದೊರೆಗಳಲ್ಲ. ಬದಲಾಗಿ ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಳೋದು ಅದು ಬಹಳ ಮುಖ್ಯ ಅಂತ ಮಾಡ್ಕೊಂಡು ಬಂದದ್ದು. ನಾನು ಅದನ್ನು ನೋಡಿಲ್ಲ. ನಾನು ಬಲ್ಲ ಹಾಗೆ ಅರಮನೆಯಲ್ಲಿ ಪ್ರತಿ ದಿವಸ ದರ್ಬಾರ್ ನಡೀತಾ ಇತ್ತು. ದರ್ಬಾರ್ ನಡೆಯುವಾಗ ಹಲವಾರು ಜನ ರಾಜಪ್ರಮುಖರು ಬಂದು ಮುಜರೆ ಒಪ್ಪಿಸ್ತಾ ಇದ್ರು. ಆಮೇಲೆ ಈ ಮೈಸೂರು ಪ್ರಾಂತದಲ್ಲಿ ಒಂದೊಂದು ಊರುಗಳಲ್ಲಿ, ಒಂದೊಂದು ಪ್ರದೇಶಗಳಲ್ಲಿ, ಕೆಲವು ತಾಲೂಕು ಪ್ರದೇಶಗಳಲ್ಲಿ ಗಣ್ಯರು ಅಂತಿರ್ತಿದ್ರು, ಮುಖ್ಯರು ಅಂತಿರ್ತಿದ್ರು. ಆ ಗಣ್ಯರಿಗೆಲ್ಲರಿಗೂ ಒಂದು ಅರಮನೆಯ ಪೋಷಾಕ ಕೊಡ್ತಿದ್ರು. ಅರಮನೆಯದೇ ಪೋಷಾಕ. ಅವರು ದರ್ಬಾರ್ನಲ್ಲಿ ಕಾಣಿಸ್ಕೋಬೇಕಾದ್ರೆ ಈ ಪೋಷಾಕ್ನಲ್ಲೇ ಕಾಣಿಸ್ಕೋಬೇಕು ಅಂತ ಒಂದು ಉದ್ದವಾದ ಲಾಂಗ್ ಕೋಟು, ಆಮೇಲೆ ಹೀಗೆ ಕಂಕುಳಿಂದ ಹೋಗಿ ಹೆಗಲ ಮೇಲೆ ಮಡಚಿ ಇದು ಸುತ್ತುವರೆದಿದ್ದಂಥ ಒಂದು ಇದು ಶಲ್ಯ, ಆಮೇಲೆ ಕಚ್ಚೆ ಪಂಚೆ ಅಥವಾ ಪೈಜಾಮದಂಥ ಕೆಳಗಿನ ಉಡುಪು, ಆಮೇಲೆ ಬೂಟ್ ಹಾಕ್ಕೊಂಡಿರ್ಬೇಕು ಈ ಥರದ, ಆಮೇಲೆ ತಲೆಗೆ ಪೇಟ ಹಾಕ್ಕೊಂಡಿರ್ಬೇಕು. ಈ ಥರದ್ದೊಂದು ಉಡುಪಿತ್ತು. ನಾನು ಅದನ್ನು ಈ ಹಳಬರ ಭಾವಚಿತ್ರಗಳಲ್ಲಿ ನೋಡಿದ್ದೀನಿ. ಅಂಥ ಉಡುಪು ಹಾಕೋತಿದ್ರು. ಅಂಥವರು ಮಹಾರಾಜರಿಗೆ ಬಂದು ಮುಜರೆ ಒಪ್ಪಿಸ್ತಾ ಇದ್ರು. ಅದೊಂದು ಶಾಸ್ತ್ರದ ಕ್ರಮ ಅಷ್ಟೇ. ಅಲ್ಲಿ ನಿಂತ್ಕೊಂಡು ಏನೋ ಚರ್ಚೆ ಮಾಡ್ತಿರ್ಲಿಲ್ಲ. ರಾಜ್ಯದ ವಿಷಯ ಅದು ಇದು ಚರ್ಚೆ ಮಾಡ್ತಾ ಇರಲಿಲ್ಲ. ಮಹಾರಾಜರಿಗೆ ಮುಜರೆ ಒಪ್ಪಿಸೋರು, ಅವ್ರಿಗೆ ಗೌರವ ಸಲ್ಲಿಸೋರು, ಬಂದು ಹೋಗೋರು. ಆವಾಗ ಅರಮನೆಯ ಸಂಗೀತ ನಡೀತಾ ಇತ್ತು. ಸಂಗೀತವನ್ನು ಮಹಾರಾಜರು ಸಾಕ್ಷಾತ್ತಾಗಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ದಸರಾ ಆಚರಣೆ ಅಂತ ಅಂದಾಗ ರಾಜ ಮಹಾರಾಜರ ಕಾಲದಲ್ಲಿ ನಡೀತಾ ಇದ್ದಂತಹ ದಸರಾ ಹಬ್ಬ, ದಸರಾ ಹೆಂಗಿತ್ತೋ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಯಾವ ರೀತಿ ವೈಭವೋಪೇತವಾಗಿ ದಸರಾ ನಡೀತಾ ಇತ್ತು ಅದೇ ತರ ಈಗಲೂ ಮುಂದುವರಿತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಚಿಕ್ಕರಂಗೇಗೌಡರನ್ನ ಅದ್ರ ಬಗ್ಗೆ ಕೇಳಬೇಕು ಅಂತಿದ್ದೆ. ರಾಜ ಮಹಾರಾಜರ ಕಾಲದಲ್ಲಿ ಶುರುವಾದಂತಹ ದಸರಾ ಅದೇ ವೈಭವದಲ್ಲಿ ಈಗ ಮುನ್ನಡೀತಾ ಇದೆ ಅಂತ ಹೇಳ್ತಾರೆ. ಆಗ್ಲೂ ಇದೇ ತರದ ಆಚರಣೆ ಇತ್ತ? ಅಂದ್ರೆ ಆಗ ಸ್ಪರ್ಧೆಗಳಿತ್ತು, ಹಾಡುಗಾರಿಕೆ ಇತ್ತು, ನೃತ್ಯ ಇತ್ತು, ಅದ್ರ ಜೊತೆಗೆ ಮಿಲಿಟರಿ ಮೆರವಣಿಗೆ, ಪ್ರಜೆಗಳಿಗೆ ದಾನಗಳನ್ನ ಮಾಡೋದು, ಇಂಥ ಎಲ್ಲ ಆಚರಣೆಗಳು ಆಗ್ಲೂ ಇತ್ತು ಅಂತ. ಸೊ ಇಂಥ ಆಚರಣೆಗಳು ಅದಕ್ಕೂ ಅಪ್ಡೇಟೆಡ್ ವರ್ಷನ್ ನಲ್ಲಿ ಇನ್ನೊಂದಷ್ಟು ವೈಭವೋಪೇತವಾಗಿ ಈಗ ಮೈಸೂರಿನಲ್ಲಿ ದಸರಾ ನಡೆಯುತ್ತೆ. ಇಬ್ರು ಇತಿಹಾಸಕಾರರು ಕೂಡ ಮಾತಾಡುವಾಗ ಹೇಳಿದ್ರು, ದಸರಾ ಆಚರಣೆಯಲ್ಲಿ ಭಾಗಿಯಾಗಬೇಕು ಅರಮನೆ ಒಳಗಡೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆದಂತಹ ಪೋಷಾಕಗಳು ಇತ್ತು ಆಗ ಅಂತ. ಸೊ ಅದೇ ಆಚರಣೆ ಈಗಲೂ ಅರಮನೆ ಒಳಗಡೆ ಇದೆಯಾ? ಈಗ ಒಂದೊಂದು ರಾಜಮನೆತನದ ಆಚರಣೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಉದಾಹರಣೆಗೆ ಮೊಘಲರ ಕಾಲದ ರಾಜಸ್ಥಾನದ ಅಂದ್ರೆ ಪ್ರಾಂಗಣಕ್ಕೆ ಹೋಗ್ಬೇಕಾದ್ರೆ ಯಾವ ಪ್ರಜೆಯೂ ಕೂಡ ಕೂತ್ಕೊಳ್ಳೋ ಹಾಗಿರಲಿಲ್ಲ. ಬಾದ್ಶಾ ಒಬ್ಬನ್ ಬಿಟ್ರೆ ಇನ್ಯಾರೂ ಕೂರೋ ಆಗಿಲ್ಲ. ಹಾಗೇನೇನೆ ಏನಾದ್ರೂ ಅವ್ರ ಜೊತೆ ಮಾತಾಡಿದ್ಮೇಲೆ ವಾಪಸ್ ಬರ್ಬೇಕಾದ್ರೆ ಬೆನ್ ತೋರಿಸೋ ಆಗಿಲ್ಲ. ಸೊ ಈ ರೀತಿಯ ಕೆಲವೊಂದು ಇವತ್ತಿನ ಕಾಲಘಟ್ಟಕ್ಕೆ ಅದು ಮಾನವ ವಿರೋಧಿ ಗುಣ ಅಂತ ಕಂಡ್ರು, ಅವತ್ತಿಗೆ ಅದು ಪ್ರಸ್ತುತವಾಗಿತ್ತು. ಸೊ ಅದೇ ತರ ಮೈಸೂರಿನ ಅರಮನೆಗೆ ಸಂಬಂಧಪಟ್ಟಂತೆ ಒಂದು ವಸ್ತ್ರ ಸಂಹಿತೆ ಅಂತ ಹೇಳಿ, ಮತ್ತೆ ಕಂಬಿಪೇಟ ಅವೆಲ್ಲವೂ, ಯಾಕೆಂದ್ರೆ ವ್ಯತ್ಯಾಸ ಗೊತ್ತಾಗಬೇಕು ಅಂತ. ಇಲ್ಲಾಂದ್ರೆ ಅವ್ರು ಯಾರು, ಇವ್ರು ಯಾರು, ಖಜಾನೆ ಇನ್ಚಾರ್ಜ್ ಯಾರು, ಸೈನ್ಯದ ಇನ್ಚಾರ್ಜ್ ಯಾರು, ಪಾಕಶಾಲೆ ಇನ್ಚಾರ್ಜ್ ಯಾರು ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಆ ಒಂದು ವಿಭಾಗವನ್ನ ಮಾಡ್ಕೊಂಡಿದ್ರು. ಹೀಗಾಗಿ ವಸ್ತ್ರ ಸಂಹಿತೆ ಇರ್ಬೋದು ಅಥವಾ ಅವರ ಗ್ರೇಡಿಗೆ ತಕ್ಕಂತೆ. ಆಮೇಲೆ ಎಲ್ಲರೂ ಕೂಡ ರಾಜರ ಅಕ್ಕಪಕ್ಕ ಓಡಾಡಾಗಿರ್ಲಿಲ್ಲ. ಯಾರು ಒಳಗಡೆ ಹೋಗ್ಬೇಕು, ಕಾಸ ಅಂದ್ರೆ ಏನೋ, ದೂರ ಅಂದ್ರೆ ಏನೋ, ಇವೆಲ್ಲವೂ ಕೂಡ ಎಲ್ಲಾ ರಾಜಮನೆತನಗಳಲ್ಲೂ ಇರುತ್ತೆ. ಅದು ಒಂದು ಭಾಗ. ಇನ್ನೊಂದು, ದಸರಾ ಪ್ರಾರಂಭದಲ್ಲಿ ಹೇಗಿತ್ತೋ ಇವತ್ತು ಹಾಗಿಲ್ಲ.
ಹಲವಾರು ಕಾಲಘಟ್ಟಗಳಲ್ಲಿ ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡು ಬಂದಿದೆ. ಇವತ್ತಿನ ನಮ್ಮ ಈ ದಸರಾದ ಬಗ್ಗೆ ಸ್ವಲ್ಪ ನಾವು ಹಿಂದಕ್ಕೆ ಹೋದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಅವರೇ ಮಾಡಿದ್ರು. ದಸರಾ ಅವರು ಯಾವ ರೀತಿ ಹೋಗ್ಬೇಕು, ಏನು ಅಂಬಾರಿ ಹೇಗೆ ಹೋಗ್ಬೇಕು ಅಂತೇಳಿ, ಅದನ್ನ ಆನೆಗಳು ಸಾರೋಟನ ಆನೆಗಳು ಎಳಿಬೇಕು ಅಂತ, ಎಷ್ಟು ಆನೆಗಳು ಎಳಿಬೇಕು, ಸಾರೋಟೆ ಹೇಗಿರ್ಬೇಕು. ಯಾಕೆಂದ್ರೆ ಈ ಸಾರೋಟ್ ಅನ್ನುವಂಥ ಕಾನ್ಸೆಪ್ಟ್ ಬ್ರಿಟಿಷರಿಂದ ನಾವು ಪಡೆದಂತದ್ದು. ಹಲವಾರು ಸ್ಕೆಚ್ಗಳನ್ನು ಹಾಕಿದ್ರು ಅವರು. ಮತ್ತೆ ಇದ್ರ ಬಗ್ಗೆ ಒಂದು ರೂಪುರೇಷೆ ವಿದ್ವಾಂಸರ ಜೊತೆ ಎಲ್ಲ ಇದು ಮಾಡ್ಕೊಂಡು ಅವರು ಒಂದು ನವರ ಯಾವ್ದು ಮೇಡಮ್ ಅದು ಸ್ಕೀಮು, ಒಂದು 9 ಯೋಜನೆಗಳನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಾಕೊಂಡಿರ್ತಾರೆ. ಸೊ ಆ ಯೋಜನೆಗಳಲ್ಲಿ ದಸರಾದ ಭಾಗನೂ ಒಂದು. ಸೊ ಹೀಗಾಗಿ ಆ ಕಾಲಘಟ್ಟದಲ್ಲಿ ಇದ್ದಂತ ದಸರಾ ಇವತ್ತಿಗಿಲ್ಲ. ಅದಾದ್ಮೇಲೆ ಬ್ರಿಟಿಷರ ಎಂಟ್ರಿ ಆಗುತ್ತೆ. ಇದು 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. 1881ರಲ್ಲಿ 10ನೇ ಚಾಮರಾಜ ಒಡೆಯರು ಅಧಿಕೃತವಾಗಿ ಮತ್ತೆ ಮೈಸೂರಿನ ರಾಜರಾಗಿ ಬರ್ತಾರೆ. ಕಾರಣಾಂತರದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ. 1831ರಲ್ಲಿ ಅವರ ಆಳ್ವಿಕೆ ಸರಿ ಮಾಡಲಿಲ್ಲ ಅಂತ ಕಳ್ಕೊಳ್ತಾರೆ. 1831ರಿಂದ 1881 50 ವರ್ಷಗಳ ಕಾಲ ಈ ರಾಜ್ಯವನ್ನ ಬ್ರಿಟಿಷ್ ಕಮಿಷನರ್ಗಳು ಆಳ್ವಿಕೆ ಮಾಡಿದ್ದಾರೆ. ಆವಾಗ ದಸರಾ ನಡೀತಾ ಇತ್ತು, ಆದ್ರೆ ಅರಮನೆಗೆ ಸೀಮಿತವಾದಂತ ದಸರಾ ನಡೀತಾ ಇತ್ತು, ಸಾರ್ವಜನಿಕವಾಗಿ ಏನೂ ನಡೀತಿರ್ಲಿಲ್ಲ. 1881ರಲ್ಲಿ ನಿಜವಾಗಿ ಹಳೆಯ ಮೈಸೂರಿನಲ್ಲಿ ಬೆಳಕು ಚೆಲ್ಲಿದ ಯುಗ ಅಂತ ಹೇಳ್ಬೋದು. 10ನೇ ಚಾಮರಾಜ ಒಡೆಯರ್ ಇದಾರಲ್ಲ, ಈ ಏನೆಲ್ಲ ಇವತ್ತು ಅಭಿವೃದ್ಧಿ ಅಂತ ಆಗಿದೆ, ಏನೆಲ್ಲ ನಮ್ಮಲ್ಲಿ ಲಾಭಗಳು ಸಿಕ್ಕಿದೆ, ಅದರೆಲ್ಲರ ಮೂಲ ಪ್ರೇರಣೆ 10ನೇ ಚಾಮರಾಜ ಒಡೆಯರು. ಅವರು ಅಕಸ್ಮಾತ್ ಕಲ್ಕತ್ತಾಗ ಹೋಗಿದ್ದಾಗ 1894ರಲ್ಲಿ ಒಂದು ಸಣ್ಣ ಕಾಯಿಲೆಯಿಂದ ತೀರೋಗ್ಬಿಡ್ತಾರೆ. ಅವರ ಜೊತೆ ಮಕ್ಕಳು ಮತ್ತೆ ಅವರ ಪತ್ನಿ ಕೆಂಪನಂಜಮ್ಮಣಿಯವರು ಹೋಗಿರ್ತಾರೆ. ಅಲ್ಲಿಂದ ಅವರ ಶವವನ್ನು ಅಲ್ಲೇ ಇದು ಮಾಡ್ಬಿಡ್ತಾರೆ, ದಹನ ಕ್ರಿಯೆ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಅಲ್ಲಿಂದ ಬರ್ತಾರೆ ಮಹಾರಾಣಿಯವರು. 1894ರಿಂದ 1902 8 ವರ್ಷಗಳ ಕಾಲ ವಾಣಿ ವಿಲಾಸ ಸನ್ನಿಧಾನ ಹೆಸರಿನಲ್ಲಿ ಇದನ್ನ ರೂಲ್ ಮಾಡ್ತಾರೆ. ಅಂದ್ರೆ ಈ ಆಧುನಿಕ ಮೈಸೂರು ಸಂಸ್ಥಾನಕ್ಕೆ ಅಡಿಗಲ್ಲನ್ನು ಹಾಕಿದ್ದು 10ನೇ ಚಾಮರಾಜ ಒಡೆಯರ್ ಆದ್ರೂ ಕೂಡ ಅದನ್ನು ಮುಕ್ತಾಯ ಮಾಡಿದ್ದು, ಅಂದ್ರೆ ಅದನ್ನು ಫಿನಿಶಿಂಗ್ ಮಾಡಿದ್ದು ಅವರ ಪತ್ನಿ ಆದಂತ ಕೆಂಪನಂಜಮ್ಮಣ್ಣಿಯವರು. ಅವರು 1902ವರೆಗೂ ಇದ್ದು 1902ರಲ್ಲಿ ತಮ್ಮ ಮೊದಲನೇ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರೌಢ ವಯಸ್ಕರಾದಾಗ 18 ವಯಸ್ಸಾದಾಗ ಅವರಿಗೆ ಪಟ್ಟ ಕಟ್ತಾರೆ. ನೋಡಿ, ಅಲ್ಲಿಂದ ಇದು ಶರವೇಗ ಪಡ್ಕೊಳ್ಳುತ್ತೆ. 1902ರಿಂದ 1940ವರೆಗೂ ಇಡೀ ಮೈಸೂರು ಸಂಸ್ಥಾನ ಭಾರತ ದೇಶದಲ್ಲಿ ಅತ್ಯಂತ ಶರವೇಗದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಮತ್ತೆ ಕೈಗಾರಿಕಾ ಕ್ರಾಂತಿ ಎಲ್ಲದಕ್ಕೂ ಇದು ಸಾಕ್ಷೀಭೂತ ಆಗುತ್ತೆ. ಹೀಗಾಗಿ ನಾವು ಇವತ್ತು ದಸರಾ ಸಮಯದಲ್ಲಿ ಮೈಸೂರು ಯದುವಂಶದ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತು ತಾಯಿ, ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದತ್ತು ತಗೊಂಡಿದ್ದಂತ 10ನೇ ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರ್ ಅವರ ಧರ್ಮಪತ್ನಿಯಾದಂಥ ಕೆಂಪನಂಜಮ್ಮಣ್ಣಿ, ಕೆಂಪನಂಜಮ್ಮಣ್ಣಿ ಅವರ ಇಬ್ಬರು ಪುತ್ರರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿಯಾದಂಥ ಪ್ರತಾಪ ಕುಮಾರಿ. ಇವ್ರು ಎಲ್ಲರನ್ನೂ ನಾವು ಇವತ್ತು ನೆನ್ಸ್ಕೋಬೇಕು. ಅಂದ್ರೆ ಯಾಕೆಂದ್ರೆ ಇವರೆಲ್ಲರ ಸೇವೆ ಈ ರಾಜ್ಯಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಾಂತ್ಯಕ್ಕೆ ಸಿಕ್ಕಿರೋದ್ರಿಂದ ಸಮಸಮವಾಗಿ 4 ಜನ ಮಹಾರಾಣಿಯರು, 4 ಜನ ರಾಜ, ಒಬ್ಬ ಆದ್ಮೇಲೆ ಒಬ್ರು ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಭಿವೃದ್ಧಿ ಅನ್ನೋದು ಇದೆಯಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಶರವೇಗದಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಪೂರಕವಾಗಿ ಅವರ ತಮ್ಮ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಸಾಕಷ್ಟು ಬದಲಾವಣೆಗಳನ್ನ ತರ್ತಾರೆ, ಮೀಸಲಾತಿ ತರ್ತಾರೆ, ವಿಧವಾ ವಿದ್ಯಾಭ್ಯಾಸ ನಡೆಯುತ್ತೆ. ಈ ರೀತಿಯ ಸಾಮಾಜಿಕ ಕ್ರಾಂತಿ ಅನ್ನೋದು ಇದೆಯಲ್ಲ, ಒಂದು ರೀತಿಯಲ್ಲಿ ಸೈಲೆಂಟ್ ರೆವಲ್ಯೂಷನ್. ನಮ್ಮಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಕ್ರಾಂತಿ ನಡೆದಿದ್ದು ಯಾವಾಗ ಅಂದ್ರೆ 1773 ರಾಜಾರಾಮ್ ಮೋಹನ್ ರಾಯಿಂದ ಅಂತಾರೆ. ಬಟ್ ಅದಾದ ನಂತರ ಶರವೇಗದಲ್ಲಿ ಕ್ರಾಂತಿಯಾಗಿದ್ದು ಹಳೆಯ ಮೈಸೂರಿನಲ್ಲಿ. ಇದು ದಾಖಲಾಗಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ, ದಾಖಲಾಗಬೇಕು. ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹಿಂದೆ 8 ವರ್ಷ ಅವ್ರ ತಾಯಿ ಆಳ್ವಿಕೆ ಮಾಡಿದ್ರಲ್ಲ, ವಿಧವೆಯರಿಗೆ ಮರು ವಿವಾಹದ ವ್ಯವಸ್ಥೆ ತಂದ್ರು, ವಿಧವೆಯರಿಗೆ ವಿದ್ಯಾದಾನವನ್ನ ಮಾಡಿದ್ರು, ದಲಿತರಿಗೆ ಮೊದಲ ಶಾಲೆಯನ್ನ ತೆರೆದಿದ್ದು ಕೆಂಪನಂಜಮ್ಮಣ್ಣಿಯವರು 1900ರಲ್ಲಿ. 1900ರಲ್ಲಿ ಇನ್ನೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ 16 ವರ್ಷದ ಹುಡುಗ, ಪಟ್ಟಕ್ಕೆ ಬಂದಿರಲ್ಲ. ಆಗ ದಲಿತರಿಗೆ ಮೊದಲನೇ ಶಾಲೆ ಮಳವಳ್ಳಿಯಲ್ಲಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿನಲ್ಲಿ ಪಂಚಮರ ಶಾಲೆ ಅಂತ ಹೇಳಿ ತೆರೀತಾರೆ. ಸೊ ದಲಿತರಿಗೆ ವಿದ್ಯೆ ಕೊಟ್ಟರು. ಅದುವರೆಗೂ ದಲಿತರಿಗೆ ವಿದ್ಯೆನೇ ಇರಲಿಲ್ಲ. ಸೊ ಅದನ್ನ ಮಾಡಿದ್ರು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಂದ್ಮೇಲೆ ಕೈಗಾರಿಕೆಗಳನ್ನ ಶುರು ಮಾಡಿದ್ರು. ಯಾವಾಗ ಒಂದು ರಾಜ್ಯದಲ್ಲಿ ಕೈಗಾರಿಕೆಗಳು ಶುರು ಆಗುತ್ತೆ, ಅದು ಅಭಿವೃದ್ಧಿಯ ಪಥದತ್ತ ಹೋಗುತ್ತೆ. ಆಗಿನ ಕಾಲದಲ್ಲಿ ಅವರ ಯೋಚನೆ ಎಷ್ಟು ಅಲ್ಲ, ಇದು ಮುಂದಾಲೋಚನೆ. ಅವತ್ತಿನ ಕಾಲದಲ್ಲಿ ಈ ಆಲೋಚನೆ ಇದೆಯಲ್ಲ, ಇದು ಬಹುಶಃ ಮೈಸೂರಿನ ಮಹಾರಾಜರಿಗೆ ಇದ್ದಂತ ಆಲೋಚನೆ. ಅದರಲ್ಲೂ ನಾನು ಪರ್ಟಿಕ್ಯುಲರ್ಲಿ, ಯಾಕೆಂದ್ರೆ ಮೈಸೂರು ಮಹಾರಾಜರು ಅಂದಿದ ತಕ್ಷಣ ಕೆಲವರು ತಪ್ಪುಗಳನ್ನ ಮಾಡಿದ್ದಾರೆ. ಅವರನ್ನ ಬಿಟ್ಟು
10ನೇ ಚಾಮರಾಜ ಒಡೆಯರಿಂದ ನಾವು ಕಟ್ ಆಫ್ ತಗೊಂಡ್ಬಿಟ್ರೆ ಜಯಚಾಮರಾಜೇಂದ್ರ ಒಡೆಯರ್ವರೆಗೆ 1947 ಅಥವಾ 48ರವರೆಗೆ ಈ 4 ಜನರ ಅವಧಿನಲ್ಲಿ ಆಯ್ತಲ್ಲ ಬದಲಾವಣೆಗಳು, ಮತ್ತೆ ಈ 4 ಜನರು ಅದೃಷ್ಟವಂತರು. ಅವ್ರಿಗೆ ಒಳ್ಳೊಳ್ಳೆಯ ತಾಯಿ, ಒಳ್ಳೊಳ್ಳೆಯ ಪತ್ನಿ ಸಿಕ್ಕಿದ್ರು. ಒಬ್ಬರ ಮೇಲೆ ಒಬ್ರು ಕಾಂಪಿಟಿಷನ್ ಮೇಲೆ ಸಾರ್ವಜನಿಕವಾಗಿ ಸೇವೆ ಮಾಡಿದ್ದಾರೆ. ಈಗ KRS ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆಯಲ್ಲ, ಅದಕ್ಕೆ ದುಡ್ಡು ಸಾಲಲ್ಲ ಅಂತ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿ ಅವರು ಕರ್ನಾಟಕದವರಲ್ಲ, ಗುಜರಾತಿನ ಖಾತೆ ಒಡೆದವರು, ಗುಜರಾತಿನ ಮೂಲದವರು. ನನ್ನ ಒಡವೆ ಕೊಡ್ತೀನಿ ತಗೊಳ್ಳಿ ಅಂದ್ರು. ಸೊಸೆನೆ ಒಡವೆ ಕೊಡ್ತೀನಿ ಅಂದಾಗ ಅತ್ತೆ ಸುಮ್ನೆ ಇರ್ತಾರ, ಕೆಂಪನ ಜಮಣಿ ನಾನು ಕೊಡ್ತೀನಿ ಅಂದ್ರು. ತಾಯಿ ಮತ್ತು ಹೆಂಡತಿ, ಮೈಸೂರಿನ ಜನ ಇವತ್ತಿಗೂ ಇಲ್ಲಿ ವಿಶೇಷ ನೋಡಿ, ತಾಯಿ ಮತ್ತು ಹೆಂಡತಿ ಒಡವೆ ಕೊಡ್ತೀನಿ ಅಂದ್ರೆ ನಾಲ್ವಡಿ ಸುಮ್ನೆ ಇರ್ತಾರ, ನನ್ನ ಒಡವೆನೂ ಕೊಡ್ತೀನಿ ಅಂದ್ರು. ಈಗ ಎಲ್ಲವನ್ನ ಸೇರಿ ಬಾಂಬೆನಲ್ಲಿ ಹೋಗಿ ಮಾರಾಟ ಮಾಡಿ ಆ ದುಡ್ಡು ತಂದು KRS ಡ್ಯಾಮ್ ಕಟ್ಸಿದ್ರು. ಅಂದ್ರೆ ಈ KRS ಡ್ಯಾಮ್ ಕಟ್ಟಬೇಕಾದ್ರೆ ಮಹಿಳೆಯರ ಪಾತ್ರ, ರಾಜರ ಪಾತ್ರ, ಆಮೇಲೆ ಕೆಲವು ಇಂಜಿನಿಯರ್ಗಳ ಪಾತ್ರ, ತಂತ್ರಜ್ಞರ ಪಾತ್ರ, ಈ ಎಲ್ಲವೂ ಸೇರಿರೋದ್ರಿಂದ ಇದು ಅಭಿವೃದ್ಧಿಯನ್ನು ಹೊಂದಿತು. ಹೀಗಾಗಿ ಇಷ್ಟೋ ಜನರನ್ನ ನಾವು ಈ ದಸರಾ ಸಂದರ್ಭದಲ್ಲಿ ಖಂಡಿತವಾಗಿ ನೆನೆಸ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ಪೂರ್ವಿಕರು ಹೇಳಿರೋದು, ತುತ್ತು ಎತ್ತುವ ಮುನ್ನ ನಿನ್ನ ನೆಮ್ಮದಿಗೆ ಕಾರಣಕರ್ತರಾದವ್ರನ್ನ ನೆನಿ ಅಂತ. ಇವತ್ತು ಹಳೆ ಮೈಸೂರು ಅಥವಾ ಬೃಹತ್ ಕರ್ನಾಟಕ ಅಂತ ಹೇಳ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂದ್ರೆ, ಕರ್ನಾಟಕದ GST ಹಣದಿಂದ ಉತ್ತರ ಭಾರತದ ಹಲವು ರಾಜ್ಯಗಳು ಇವತ್ತು ಲಾಭ ಪಡ್ಕೊಳ್ತಾ ಇದಿವೆ. ಅವರು ಕೂಡ ತುತ್ತೆತ್ತಬೇಕಾದ್ರೆ ಮೈಸೂರು ಯದುವಂಶದ ರಾಜರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ. ಅದಕ್ಕೆ ಮೈಸೂರಿನ ಜನರ ಬಾಯಲ್ಲಿ ರಾಜಮನೆತನ ಅಂತ ಅಂದ್ರೆ ಅದಕ್ಕಿರುವಂತ ಗೌರವನೇ ಬೇರೆ. ಅವರ ಸೇವೆ ಕೆಲಸಗಳನ್ನ ಅವ್ರು ಯಾವ ಸಮಯದಲ್ಲೂ ನೆನ್ಸ್ಕೋತಾರೆ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.